ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆ್ಯಂಕರ್ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಷ್ಟೊಂದು ತಿಂಗಳುಗಳಾಯಿತು ನಾನು ವಿಡಿಯೋ ಮಾಡ್ದಲೆ, ವಿಡಿಯೋನೂ ಮಾಡಿಲ್ಲ, ಜೊತೆಗೆ ನನ್ನ ಹೇರ್ ಕೇರ್ ಹಾಗೆ ಸ್ಕಿನ್ ಕೇರ್ ನಾನು ಮಾಡೋಕ್ಕೆ ಹೋಗಿಲ್ಲ. ಇವತ್ತು ಒಂದು ಬೆಸ್ಟ್ ಹೇರ್ ಮಾಸ್ಕ್ನ ಹೇಳ್ಕೊಡ್ತೀನಿ. ಇದರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ನಿಮ್ಮ ಕೂದಲು ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸುತ್ತೆ. ಓಕೆ, ಹಾಗಾದರೆ ಶುರು ಮಾಡೋಣ. ಇದಕ್ಕೆ ಬೇಕಾಗಿರೋದು ಎರಡು ಇಂಗ್ರೀಡಿಯೆಂಟ್ಸು: ಮೊಸರು ಹಾಗೆ ಮೆಂತೆ ಕಾಳಿನ ಪೇಸ್ಟು, ಪೇಸ್ಟ್ ಅಲ್ಲ, ಪೌಡರು. ಮೆಂತೆ ಬರುತ್ತಲ್ವ, ನಿಮಗೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ದಿನಸಿ ಎಲ್ಲ ಸಿಗುತ್ತಲ್ಲ, ಅಕ್ಕಿ ಬೇಳೆಕಾಳು ಎಲ್ಲ, ಅದರಲ್ಲಿ ನಿಮಗೆ ಮೆಂತೆ ಸಿಗುತ್ತೆ. ಆ ಮೆಂತೆನ ಜಸ್ಟ್ ಪೌಡ್ರ್ ಮಾಡಿಕೊಂಡ್ರೆ ಸಾಕು, ಮಿಕ್ಸಿಗೆ ಹಾಕಿ. ಆ್ಯಕ್ಚುಲಿ ತುಂಬ ನೈಸ್ ಪೇಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ನೈಸ್ ಪೇಸ್ಟ್ ಆಗಿಲ್ಲ, ಯಾಕೋ ಈ ಮಿಕ್ಸಿ ಸ್ವಲ್ಪ ಸರಿ ಇಲ್ಲ, ಹಾಗಾಗಿ ಸ್ವಲ್ಪ ರಫ್ ಆಗಿದೆ. ಬಟ್ ನೀವು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ, ಅಂದರೆ ಪೌಡರ್ ಮಾಡ್ಕೊಳ್ಳಿ. ಓಕೆ, ಇವಾಗ ಈ ಒಂದು ಪೌಡರ್ನ ನಾನು ಹಾಕ್ಕೊಳ್ತಿದ್ದೀನಿ. ಜಸ್ಟ್ ಏನಿಲ್ಲ, ಬರೀ ಮೆಂತೆ ಕಾಳನ್ನು ಪೌಡ್ರ್ ಮಾಡಿಟ್ಕೊಂಡಿರೋದು. ಓಕೆ, ಇವಾಗ ಈ ಪೌಡರ್ನ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಮೊಸರು, ಮನೆ ಮೊಸರಾದರೆ ತುಂಬ ಒಳ್ಳೆಯದು. ಮನೆ ಮೊಸರು ಇಲ್ಲ ಅಂದರೆ ಪರವಾಗಿಲ್ಲ, ನೀವು ನಾನು ನಂದಿನಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಕತ್ರಿನೆಲ್ಲ ಉಡ್ಕೊಂಡು ಹೋಗೋಷ್ಟು ಪೇಷನ್ಸ್ ಇಲ್ಲ. ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ, ಪೌಡರ್ ಜೊತೆಗೆ ಮೊಸರು. ನಿಧಾನಕ್ಕೆ ಹಾಕ್ಕೋಬೇಕು, ಇಲ್ಲ ಮನೆಯೆಲ್ಲ ಫುಲ್ ಗಲೀಜಾಗುತ್ತೆ. ಓಕೆ, ಆಮೇಲೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇದು ಮಿಕ್ಸ್ ಆಗ್ತಾ ಇರಲಿ. ಒಂದು 5 ಮಿನಿಟ್ಸ್ ನೀವು ಬಿಟ್ಬಿಡಿ, ಚಂದ ಮಿಕ್ಸ್ ಆಗುತ್ತೆ ಅದು. ಅದಾದಮೇಲೆ ನಿಮ್ಮ ಸ್ಕಾಲ್ಪಿಂದ ಕೂದು ತುದಿವರೆಗೂ ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿ 3 hours ಆದಮೇಲೆ ಅಥವಾ 2.5 hours ಆದಮೇಲೆ ಹೇರ್ ವಾಶ್ ಮಾಡಬೇಕು. ಇದರಿಂದ ನಿಮ್ಮ ತಲೆ ಕೂದಲು ಏನು ಉದುರುತ್ತಾ ಇದೆ ಅಂತ ಹೇಳ್ತಿರೋ ಅದು ಕಂಟ್ರೋಲಿಗೆ ಬರುತ್ತೆ. ನಿಮ್ಮ ಹೇರ್ ಡ್ಯಾಂಡ್ರಫ್ ಏನಿದೆ ಸ್ಕಾಲ್ಪಲ್ಲಿ ಅದು ಕಂಟ್ರೋಲಿಗೆ ಬರುತ್ತೆ, ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ನಿಮ್ಮ ಕೂದಲು ಹಿಂಗಂದರೆ ತುಂಬ ಸಾಫ್ಟ್ ಮತ್ತು ನೋಡಿ ಈ ರೀತಿಯಾಗಿ ಸ್ಮೂತ್ ಮತ್ತು ಸಿಲ್ಕಿ ಆಗಬೇಕು ಅಂತ ಹೇಳ್ತೀರಲ್ವಾ, ಆ ರೀತಿಯಾಗಿ ಆಗುತ್ತೆ. ಇದು ತುಂಬ 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 ಒಳ್ಳೆ ಪ್ಯಾಕ್, ಹೇರ್ ಪ್ಯಾಕು. ಇದನ್ನು ನೀವು ಟ್ರೈ ಮಾಡಿ. ಓಕೆ, ಇವಾಗ ಏರಿಗೆ ಅಪ್ಲೈ ಮಾಡೋಣ. ನಾನೊಂದು ನ್ಯೂಸ್ ಪೇಪರ್ನ ಕೆಳಗಡೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಫುಲ್ ಮನೆಯೆಲ್ಲ ಗಲೀಜಾಗುತ್ತೆ ಅಂತ ಒಂದು ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಒಂದು ನ್ಯೂಸ್ ಪೇಪರ್ ಏನಾದರೂ ಹಾಕ್ಕೊಂಡು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಓಕೆ, ಇವಾಗ ಶುರು ಮಾಡೋಣ. ಆ್ಯಕ್ಚುಲಿ ನಾನು ಒಂದು 6-7 ತಿಂಗಳಾಯಿತು ಏರಿಗೆ ಏನು ಪ್ಯಾಕೇ ಹಾಕಿಲ್ಲ. ನೀವು ನೋಡ್ಬೋದು, ಫುಲ್ ಒಂಥರ ಫ್ರಿಜ್ಜಿ ಥರ ಆಗೋಗ್ಬಿಟ್ಟಿದೆ, ಎಲ್ಲ ಗಂಟು ಥರ. ಈ ಹೇರ್ ಪ್ಯಾಕ್ ಹಾಕಿದ್ಮೇಲೆ ಸಖತ್ ಸ್ಮೂತ್ ಆ್ಯಂಡ್ ಸಿಲ್ಕಿ ಶೈನಿ ಆಗಿಬಿಡುತ್ತೆ. ಬನ್ನಿ ಅಪ್ಲೈ ಮಾಡೋಣ. ಗಟ್ಟಿ ಆಗಿಬಿಡುತ್ತೆ, ಸ್ವಲ್ಪ ಮೊಸರು ಜಾಸ್ತಿನೇ ಬೇಕು ಆ್ಯಕ್ಚುಲಿ. ಅಂದರೆ ನಿಮ್ಮ ಹೇರ್ ಲೆಂತ್ ನೋಡ್ಕೊಳ್ಳಿ, ಹೆಂಗಿದೆ. ಈಗ ಇದನ್ನು ಅಪ್ಲೈ ಮಾಡುವಂಥ ಸಮಯ. ಯಾರಾದರೂ ಹೆಲ್ಪ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವರು ಪಾರ್ಟ್ ಮಾಡಿ ಅಪ್ಲೈ ಮಾಡ್ತಾರೆ. ನನಗೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಓಕೆ, ಅವರೇ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಇನ್ನೊಬ್ರು ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಯಾರೂ ಇಲ್ಲಲ್ಲ, ಈಗ ನಾನೇ ಅಪ್ಲೈ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಸ್ಕಾಲ್ಪಿಗೆ ಅಪ್ಲೈ ಮಾಡ್ಕೊಳ್ಳಿ. ತಿಕ್ ಅನಿಸಿದ್ರೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ನನ್ನ ಸ್ವಲ್ಪ ತಲೆ ಕೂದಲು ಲಾಂಗ್ ಇರೋದ್ರಿಂದ ಮೊಸರು ಒಂದು ಅರ್ಧ ಲೀಟ್ರಿಗೆ, ಅಂದರೆ 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಬೇಕಾಗು. ಈ ಥರ ಚಂದ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು. ನೋಡಿ ಹಿಂಗಿದೆ ನನ್ನ ಕೂದಲೀಗ. ಹೇರ್ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಸಖತ್ ಅಂದರೆ ಸಖತ್ ಚೆನ್ನಾಗಾಗುತ್ತೆ. ನಿಮ್ಮ ಹತ್ರ ಒಂದು ಶವರ್ ಕ್ಯಾಪ್ ಇದ್ದರೆ ಹಾಕೋಬೋದು. ಫುಲ್ ಕಂಪ್ಲೀಟ್ ಹೇರಿಗೆ ಅಪ್ಲೈ ಮಾಡಿದ್ಮೇಲೆ ಶವರ್ ಕ್ಯಾಪ್ ಹಾಕ್ಕೊಂಡ್ರೆ ಗುಡ್ ಇರುತ್ತೆ.
ಫೈನಲಿ ಅಪ್ಲೈ ಮಾಡಿದಾಯಿತು. ಕಂಪ್ಲೀಟ್ ಸ್ಕಾಲ್ಪ್ ಒಳಗಡೆಲ್ಲ ಹೋಗ್ಬೇಕು, ಹಂಗೆ ಅಪ್ಲೈ ಮಾಡ್ಬೇಕು ನೀವು, ಇಲ್ಲಾಂದರೆ ವೇಸ್ಟ್ ಇದು ಅಪ್ಲೈ ಮಾಡೋದೆ. ಸ್ಕಾಲ್ಪಿಗೆ ಕಂಪ್ಲೀಟಾಗಿ ಕುತ್ಕೋಬೇಕು. ನಾನು ಒಳಗಡೆ ಎಲ್ಲ ಫುಲ್ ಅಪ್ಲೈ ಮಾಡಿದ್ದೀನಿ. ಓಕೆ, ಖಾಲಿ ನನಗೊಂದು 1/4 ಲೀಟ್ರಿಗಿಂತ ಜಾಸ್ತಿ ಬೇಕಾಗ್ಬೋದು ನನಗೆ, ನನ್ನ ಹೇರ್ ಲೆಂತಿಗೆ. ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ಇವಾಗ ಕಂಪ್ಲೀಟ್ ಏರ್ ಪ್ಯಾಕ್ ಅಪ್ಲೈ ಮಾಡಿ ಆಗಿದೆ. ಈಗ ಅದೊಂದು 20 ಮಿನಿಟ್ಸ್ 2 ಅವರ್ಸ್ ಡ್ರೈ ಆಗಬೇಕು. ಓಕೆ, ಈಗ ಫೈನಲ್ ಆಗಿ ಡ್ರೈ ಆಗಿದೆ. ನಾನೊಂದು 2.5 ಅವರ್ಸ್ ಆಯಿತು ಡ್ರೈ ಆಗಿದೆ. ಈಗ ಇದನ್ನು ಹೇರ್ ವಾಶ್ ಮಾಡ್ಕೊಂಡು ಬಂದು ಹೆಂಗಾಯಿತು ಅಂತ ತೋರಿಸ್ತೀನಿ. ಫೈನಲಿ ಹೇರ್ ವಾಶ್ ಮಾಡಿದ್ದಾಯಿತು. ಒಂದು 80% ಅಷ್ಟು ಹೇರ್ ಡ್ರೈ ಆಗಿದೆ. ನೀವು ನಾಳೆ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಇವತ್ತೇ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ. ಇಲ್ಲಾಂದರೆ ಲೈಟಾಗಿ ಅದು ಮೆಂತೆಕಾಳು ಉದ್ರ ಥರ ಫೀಲ್ ಆಗುತ್ತೆ ನಿಮಗೆ. ಸೊ ಆಮೇಲೆ ಯಾವುದಾದ್ರೂ ಒಂದು ಹೇರ್ ಸಿರಮ್ನ ಅಪ್ಲೈ ಮಾಡಿದ್ರೆ ಒಂದು 2 ಡ್ರಾಪ್ಸ್ ಹಾಕ್ಕೊಂಡು ಮುಗೀತಷ್ಟೇ. ನೋಡಿ, ಒಂದೇ ಒಂದು ಆ್ಯಕ್ಚುಲಿ ಇವು ನಾರ್ಮಲಾಗಿ ನಾನು ಸ್ನಾನ ಮಾಡಿದಾಗ ಯಾವಾಗಲೂ ಕೂದಲು ಉದುರೋದು ನೋಡಿ. ಈಗ ತಾನೇ ಟವಲ್ ತೆಗೆದಿದ್ದು ತಲೆಯಿಂದ, ಒಂದು ಕೂದಲು ಬಂತಷ್ಟೇ. ಸೊ ಇದು ಬೆಸ್ಟ್ ಹೇರ್ ಪ್ಯಾಕು, ಟ್ರೈ ಮಾಡಿ.